ಬೆಳಗಿನ ಬೆಳಕು. ಅರಣ್ಯಕಾಂಡ 3:16-50. ದೇವರ ಆಲಯವನ್ನು ಹೊರುವುದು. ಅರಣ್ಯಕಾಂಡ 3ನೇ ಅಧ್ಯಾಯದಲ್ಲಿ ಯೆಹೋವನು ನಮಗೆ ಮೃದುವಾದ ಮತ್ತು ಶಕ್ತಿಯುತವಾದುದನ್ನು ತೋರಿಸುತ್ತಾನೆ. ಆತನು ಕೇವಲ ಜನರನ್ನು ಎಣಿಸುವುದಿಲ್ಲ, ಆತನು ಜನರಿಗೆ ಜವಾಬ್ದಾರಿಗಳನ್ನು ವಹಿಸುತ್ತಾನೆ. ಆತನು ಕೇವಲ ಇಸ್ರಾಯೇಲನ್ನು ಒಟ್ಟುಗೂಡಿಸುವುದಿಲ್ಲ, ಆತನು ಇಸ್ರಾಯೇಲನ್ನು ಕ್ರಮಬದ್ಧವಾಗಿ ಇರಿಸುತ್ತಾನೆ. ಈ ಕ್ರಮದೊಳಗೆ ಆತನು ಲೇವಿ ಕುಲದವರನ್ನು ತನ್ನ ನಿವಾಸದ ಸುತ್ತ ಸೇವಕರನ್ನಾಗಿ ಇರಿಸುತ್ತಾನೆ. ಲೇವಿಯಲ್ಲಿ ಗುಡಾರದ ಕೆಲಸ ಮಾಡುವ 3 ಮುಖ್ಯ ಕುಟುಂಬಗಳಿದ್ದವು: ಗೆರ್ಷೋನ್, ಕೇಹಾತ್ ಮತ್ತು ಮೆರಾರಿ. ಪ್ರತಿಯೊಂದು ಕುಲಕ್ಕೂ ವಿಭಿನ್ನ ಕರ್ತವ್ಯಗಳಿದ್ದವು ಮತ್ತು ಪ್ರತಿಯೊಂದು ಕರ್ತವ್ಯವೂ ಮಹತ್ವದಾಗಿತ್ತು. ಇದು ಕೇವಲ ಪುರಾತನ ಕಾಲದ ವ್ಯವಸ್ಥೆಯಲ್ಲ, ಇದು ಇಂದು ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಒಂದು ಜೀವಂತ ಕನ್ನಡಿಯಾಗಿದೆ. ಗೆರ್ಷೋನ್ ಎಂಬ ಹೆಸರು ಹೆಚ್ಚಾಗಿ ಪರದೇಶಿ ಎಂಬ ಆಲೋಚನೆಗೆ ಸಂಬಂಧಿಸಿದೆ, ಅಂದರೆ ತನ್ನ ಶಾಶ್ವತ ಮನೆಯಿಲ್ಲದ ದೇಶದಲ್ಲಿ ಅನ್ಯನಾಗಿ ವಾಸಿಸುವ ವ್ಯಕ್ತಿ. ದೇವರು ತನ್ನ ನಂಬಿಕಸ್ಥ ಜನರನ್ನು ಹೀಗೆಯೇ ವರ್ಣಿಸುತ್ತಾನೆ: ಅಬ್ರಹಾಮನು ವಾಗ್ದಾನದ ದೇಶದಲ್ಲಿ ಅನ್ಯನಂತೆ ಗುಡಾರಗಳಲ್ಲಿ ವಾಸಿಸುತ್ತಾ, ದೇವರು ಶಿಲ್ಪಿಯೂ ನಿರ್ಮಾಣಿಕನೂ ಆಗಿರುವ ಪಟ್ಟಣಕ್ಕಾಗಿ ಕಾಯುತ್ತಿದ್ದನು. ಇಬ್ರಿಯರಿಗೆ 11:9-10. ಪೇತ್ರನು ವಿಶ್ವಾಸಿಗಳನ್ನು ಪರದೇಶಿಗಳು, ಪ್ರವಾಸಿಗಳು ಎಂದು ಕರೆಯುತ್ತಾನೆ. 1 ಪೇತ್ರ 2:11. ನಮ್ಮ ಪೌರತ್ವವು ಪರಲೋಕದಲ್ಲಿದೆ ಎಂದು ಪೌಲನು ಹೇಳುತ್ತಾನೆ. ಫಿಲಿಪಿಯರಿಗೆ 3:20. ಗೆರ್ಷೋನ್ನ ಹೆಸರೇ ನೂತನ ಸೃಷ್ಟಿಯ ಭಾಷೆಯನ್ನು ಮಾತನಾಡುತ್ತದೆ. ನಾವು ಭೂಮಿಯ ಮೇಲೆ ವಾಸಿಸುತ್ತೇವೆ, ಆದರೆ ನಾವು ಮತ್ತೊಂದು ರಾಜ್ಯಕ್ಕೆ ಸೇರಿದವರು. ನಾವು ಜನರ ನಡುವೆ ನಡೆಯುತ್ತೇವೆ, ಆದರೆ ಈ ಲೋಕದ ಆಕಾರಕ್ಕೆ ನಾವು ಒಗ್ಗಿಕೊಳ್ಳುವುದಿಲ್ಲ. ನಾವು ಕೆಲಸ ಮಾಡುತ್ತೇವೆ, ಸಂಸಾರ ಬೆಳೆಸುತ್ತೇವೆ, ಆದರೆ ನಮ್ಮ ಹೃದಯವು ಚಿಯೋನಿನ ಕಡೆಗೆ ಮುಖ ಮಾಡಿದೆ. ಈಗ ಗೆರ್ಷೋನ್ಯನ ಕೆಲಸವನ್ನು ನೋಡಿ, ಗೆರ್ಷೋನ್ಯರು ಗುಡಾರದ ಮೆದುವಾದ ವಸ್ತುಗಳನ್ನು ಹೊರುತ್ತಿದ್ದರು: ಪರದೆಗಳು, ಹೊದಿಕೆಗಳು, ಅಂಗಳದ ಪರದೆಗಳು, ಬಾಗಿಲ ಪರದೆಗಳು, ಹಗ್ಗಗಳು ಮತ್ತು ಈ ಬಟ್ಟೆಗಳಿಗೆ ಸಂಬಂಧಿಸಿದ ಉಪಕರಣಗಳು. ಅರಣ್ಯಕಾಂಡ 3:25-26. ಇವು ಸಣ್ಣ ವಿಷಯಗಳಲ್ಲ. ಈ ಹೊದಿಕೆಗಳೇ ದೇವರ ನಿವಾಸದ ಗೋಚರ ಗಡಿಗಳನ್ನು ರೂಪಿಸುತ್ತಿದ್ದವು. ಅವು ಪವಿತ್ರ ಸ್ಥಳವನ್ನು ಸಾಮಾನ್ಯ ಸ್ಥಳದಿಂದ ಪ್ರತ್ಯೇಕಿಸುತ್ತಿದ್ದವು. ದೇವರು ಹತ್ತಿರವಿದ್ದಾನೆ, ಆದರೆ ಆತನು ಪವಿತ್ರನೂ ಆಗಿದ್ದಾನೆ ಎಂದು ಅವು ಇಸ್ರಾಯೇಲರಿಗೆ ಕಲಿಸುತ್ತಿದ್ದವು. ಆತ್ಮಿಕವಾಗಿ ಇದು ವಿಶ್ವಾಸಿಯ ಮೃದುವಾದ ಕೆಲಸವನ್ನು ಸೂಚಿಸುತ್ತದೆ. ಅನೇಕ ಜನರು ಇದನ್ನು ಅಲ್ಪವೆಂದು ಭಾವಿಸುತ್ತಾರೆ. ಇದು ನಾವು ಹೊತ್ತೊಯ್ಯುವ ವಾತಾವರಣದ ಬಗ್ಗೆ ಮಾತನಾಡುತ್ತದೆ. ಇದು ಆರಾಧನೆಯ ಆತ್ಮ, ಸೌಮ್ಯತೆ, ವಿನಯತೆ ಮತ್ತು ಶುದ್ಧತೆಯ ಬಗ್ಗೆ ಮಾತನಾಡುತ್ತದೆ. ಕನಿಕರ, ದಯೆ, ವಿನಯತೆ, ಸಾತ್ವಿಕತ್ವ ಮತ್ತು ದೀರ್ಘ ಶಾಂತಿಯನ್ನು ಧರಿಸಿಕೊಳ್ಳಬೇಕೆಂದು ಹೊಸ ಒಡಂಬಡಿಕೆಯು ನಮಗೆ ಹೇಳುತ್ತದೆ. ಕೊಲೊಸ್ಸೆಯವರಿಗೆ 3:12. ಪ್ರೀತಿಯೇ ಪೂರ್ಣತೆಗೆ ಬಂಧವಾಗಿದೆ ಎಂದು ಅದು ಹೇಳುತ್ತದೆ. ಕೊಲೊಸ್ಸೆಯವರಿಗೆ 3:14. ಇವು ದುರ್ಬಲ ಗುಣಗಳಲ್ಲ, ಇವು ಪವಿತ್ರ ಹೊದಿಕೆಗಳು. ಪ್ರೀತಿ ಇಲ್ಲದಿದ್ದಾಗ ದೇವರ ಮನೆ ಅಸುರಕ್ಷಿತವಾಗಿ ಕಾಣುತ್ತದೆ. ವಿನಯತೆ ಮಾಯವಾದಾಗ ನಿವಾಸವು ಗದ್ದಲದ ತಾಣವಾಗುತ್ತದೆ. ಸೌಮ್ಯತೆ ಇಲ್ಲದಿದ್ದಾಗ ಆರಾಧನೆಯು ಕಠಿಣವಾಗುತ್ತದೆ. ಆದ್ದರಿಂದ ನಾವು ದೈವಿಕ ಗುಣಗಳೆಂಬ ಹೊದಿಕೆಗಳನ್ನು ಹೊತ್ತುಕೊಳ್ಳಬೇಕೆಂದು ಗೋಷನನ ಕೆಲಸವು ಕಲಿಸುತ್ತದೆ. ನಾವು ಸತ್ಯವನ್ನು ಹೇಳುವುದು ಮಾತ್ರವಲ್ಲ, ಕ್ರಿಸ್ತನ ಆತ್ಮದೊಂದಿಗೆ ಸತ್ಯವನ್ನು ಹೊತ್ತುಕೊಳ್ಳಬೇಕು. ಎಫೆಸದವರಿಗೆ 4:15. ನಂತರ ಕೇಹಾತ್ ಬರುತ್ತದೆ. ಈ ಹೆಸರಿನ ನಿಖರವಾದ ಅರ್ಥವು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿಲ್ಲದಿರುವಾದರೂ ಅನೇಕರು ಇದನ್ನು ಹತ್ತಿರ ಬರುವುದು ಅಥವಾ ಸಂಬಂಧ ಹೊಂದುವುದು ಎಂಬ ಆಲೋಚನೆಗೆ ಜೋಡಿಸುತ್ತಾರೆ. ಕೇಹಾತ್ಯರಿಗೆ ಅತ್ಯಂತ ಪವಿತ್ರವಾದ ವಸ್ತುಗಳ ಜವಾಬ್ದಾರಿ ಇತ್ತು. ಅವರು ಪರದೆಗಳನ್ನು ಹೊರುತ್ತಿರಲಿಲ್ಲ. ಅವರು ಒಡಂಬಡಿಕೆಯ ಪೆಟ್ಟಿಗೆ, ಸನ್ನಿಧಿ ರೊಟ್ಟಿಗಳ ಮೇಜು, ದೀಪಸ್ತಂಭ, ಯಜ್ಞವೇದಿಗಳು ಮತ್ತು ಪವಿತ್ರ ಪಾತ್ರೆಗಳನ್ನು ಹೊರುತ್ತಿದ್ದರು. ಅರಣ್ಯಕಾಂಡ 3:31. ಆದರೆ ಅಲ್ಲಿ ಒಂದು ಕಟ್ಟುನಿಟ್ಟಾದ ನಿಯಮವಿತ್ತು. ಆರೋನನು ಮತ್ತು ಅವನ ಪುತ್ರರು ಅವುಗಳನ್ನು ಮುಚ್ಚಿದ ನಂತರವೇ ಕೇಹಾತ್ಯರು ಅವುಗಳನ್ನು ಹೊರಬೇಕಾಗಿತ್ತು. ಅವರು
ಪವಿತ್ರ ವಸ್ತುಗಳನ್ನು ಸಾಧಾರಣವಾಗಿ ನಿರ್ವಹಿಸುವಂತಿರಲಿಲ್ಲ. ಮುಚ್ಚದ ವಸ್ತುವನ್ನು ಮುಟ್ಟಿದರೆ ಮರಣ ಸಂಭವಿಸುತ್ತಿತ್ತು. ಇದು ಕ್ರೌರ್ಯವಲ್ಲ, ಇದು ಪವಿತ್ರತೆ. ದೇವರು ಒಂದು ಸಾಮಾನ್ಯ ವಸ್ತುವಲ್ಲ ಎಂದು ಇದು ಇಸ್ರಾಯೇಲರಿಗೆ ಕಲಿಸುತ್ತದೆ. ನೂತನ ಸೃಷ್ಟಿಯ ವಿಶ್ವಾಸಿಗೆ ಕೆಹಾತ್ ಹೊಸ ಒಡಂಬಡಿಕೆಯ ಪವಿತ್ರ ಸತ್ಯಗಳನ್ನು ನಿರ್ವಹಿಸುವ ಬಗ್ಗೆ ಮಾತನಾಡುತ್ತದೆ. ನಾವು ದೇವರ ವಾಕ್ಯವನ್ನು ಹೊರುತ್ತೇವೆ, ಅದನ್ನು ನಾವು ಸಾಮಾನ್ಯ ಹರಟೆಯಂತೆ ಪರಿಗಣಿಸಬಾರದು. ಕೆಲವರು ನ್ಯಾಯ ಪ್ರಮಾಣವನ್ನು ತಮಗೆ ಇಷ್ಟ ಬಂದಂತೆ ನಡೆದರೆ ನಾಶವಾಗುತ್ತಾರೆ ಎಂದು ಪೌಲನು ಎಚ್ಚರಿಸುತ್ತಾನೆ. 2 ಪೇತ್ರ 3:16 ವಾಕ್ಯವನ್ನು ಸರಿಯಾಗಿ ನಿರ್ವಹಿಸಬೇಕೆಂದು ತಿಮೋತಿಯನಿಗೆ ಹೇಳುತ್ತಾನೆ. 2 ತಿಮೋತಿಯ 2:15 ನಾವು ಸುವಾರ್ತೆಯ ಸತ್ಯ, ಯೇಸುವಿನ ಸಾಕ್ಷ್ಯ, ಯೆಹೋವನ ಆರಾಧನೆ ಮತ್ತು ಪ್ರಾರ್ಥನೆ ಕೆಲಸವನ್ನು ಹೊರುತ್ತೇವೆ. ಇವು ಪವಿತ್ರ ವಸ್ತುಗಳು. ಇವುಗಳನ್ನು ಭಕ್ತಿ ಮತ್ತು ಭಯದಿಂದ ನಿರ್ವಹಿಸಬೇಕು. ಇಬ್ರಿಯರಿಗೆ 12:28 ಇದು ಓಡಿ ಹೋಗುವ ಭಯವಲ್ಲ, ಇದು ಗೌರವಿಸುವ ಭಯ. ಇದು ಪವಿತ್ರತೆಯನ್ನು ರಕ್ಷಿಸುವ ಶುದ್ಧ ಭಯ. ಕೆಹಾತ್ ಕ್ರಿಸ್ತನೊಂದಿಗೆ ನಮ್ಮ ಸಹಭಾಗಿತ್ವವನ್ನು ಸೂಚಿಸುತ್ತದೆ. ಈ ಪ್ರಯಾಣದಲ್ಲಿ ನಾವು ಒಬ್ಬಂಟಿಗರಲ್ಲ, ನಾವು ದೇವರೊಂದಿಗೆ ಜೊತೆ ಕೆಲಸಗಾರರು. 1 ಕೊರಿಂಥದವರಿಗೆ 3:9 ನಾವು ರಕ್ತ ಮಾಂಸಗಳ ವಿರುದ್ಧವಲ್ಲ, ಆತ್ಮಿಕ ಶಕ್ತಿಗಳ ವಿರುದ್ಧ ಹೋರಾಡುವ ಸೈನಿಕರು. ಎಫೆಸದವರಿಗೆ 6:12 ನಾವು ಕ್ರಿಸ್ತನೊಂದಿಗೆ ಸಂಬಂಧ ಹೊಂದಿದ್ದೇವೆ. ಪ್ರಾರ್ಥನೆ, ವಿಧೇಯತೆ, ಸತ್ಯ ಮತ್ತು ಸಹನೆಯಲ್ಲಿ ನಾವು ಆತನ ಪಕ್ಕದಲ್ಲಿ ನಿಲ್ಲುತ್ತೇವೆ. ಅನೇಕರಿಗೆ ಕ್ರಿಸ್ತನ ಕಷ್ಟಗಳಿಲ್ಲದ ಆತನ ಕಿರೀಟ ಬೇಕು. ಆದರೆ ಕೆಹಾತ್ಯರು ಪವಿತ್ರ ವಸ್ತುಗಳನ್ನು ಯಾಜಕರ ಆದೇಶದ ಅಡಿಯಲ್ಲಿ ಮಾತ್ರ ಹೊರುತ್ತಿದ್ದರು. ಅದೇ ರೀತಿ ನಾವು ನಮ್ಮ ಮಹಾಯಾಜಕನಿಗೆ ಅಧೀನರಾಗುವ ಮೂಲಕ ಪವಿತ್ರ ಜವಾಬ್ದಾರಿಗಳನ್ನು ಹೊರಬೇಕು. ಆತನಿಗೆ ವಿಧೇಯರಾಗುವ ಮೂಲಕ ನಾವು ಯೇಸುವನ್ನು ಗೌರವಿಸುತ್ತೇವೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಳ್ಳಿರಿ ಎಂದು ಆತನು ಹೇಳಿದನು. ಯೋಹಾನ 14:15 ಮಗನನ್ನು ಗೌರವಿಸಿದಾಗ ತಂದೆಯೂ ಗೌರವಿಸಲ್ಪಡುತ್ತಾನೆ. ಮಗನ ಮಾತುಗಳನ್ನು ಆಲಕ್ಷಿಸಿ ಒಬ್ಬ ವಿಶ್ವಾಸಿಯು ಯೆಹೋವನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ. ನಂತರ ಮೆರಾರಿ ಬರುತ್ತದೆ. ಇವನ ಹೆಸರಿನ ಅರ್ಥ ಕಹಿ. ಮೆರಾರಿಯವರು ಗುಡಾರದ ಕಠಿಣ ರಚನೆಯ ಸಾಗಾಟಕ್ಕೆ ಜವಾಬ್ದಾರರಾಗಿದ್ದರು. ಹಲಗೆಗಳು, ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಪೀಠಗಳು, ಗೂಟಗಳು, ಹಗ್ಗಗಳು ಮತ್ತು ಈ ಭಾರವಾದ ಭಾಗಗಳಿಗೆ ಸಂಬಂಧಿಸಿದ ಎಲ್ಲಾ ಪರಿಕರಗಳು. ಅರಣ್ಯಕಾಂಡ 3:36-37 ಇದು ಭಾರ ಎತ್ತುವ ಕೆಲಸವಾಗಿತ್ತು. ಇದು ಆಕರ್ಷಕವಾಗಿರಲಿಲ್ಲ ಅಥವಾ ಮೆದುವಾಗಿರಲಿಲ್ಲ. ಇದು ಭಾರ, ಒತ್ತಡ ಮತ್ತು ಸಹನೆಯ ಕೆಲಸವಾಗಿತ್ತು. ಮೆರಾರಿ ನೂತನ ಸೃಷ್ಟಿಯ ವಿಶ್ವಾಸಿಯೊಂದಿಗೆ ಗಟ್ಟಿಯಾಗಿ ಮಾತನಾಡುತ್ತಾನೆ. ನಮ್ಮ ಜೀವನದಲ್ಲಿ ಕಹಿ ಎನಿಸುವ ಭಾಗಗಳಿವೆ, ಭಾರವೆನಿಸುವ ಹೊರೆಗಳಿವೆ, ವಿಧೇಯತೆಗೆ ಬೆಲೆ ತರಬೇಕಾದ ಸಮಯಗಳಿವೆ, ಸರಿಯಾದದನ್ನು ಮಾಡಿದಾಗ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಮಯಗಳಿವೆ. ಆದರೆ ಇದು ವಿಚಿತ್ರವಲ್ಲ. ನಾವು ನಮ್ಮ ಶಿಲುಬೆಯನ್ನು ಹೊತ್ತು ಆತನನ್ನು ಹಿಂಬಾಲಿಸಬೇಕೆಂದು ಯೇಸು ಹೇಳಿದನು. ಲೋಕ 9:23 ಅನೇಕ ಸಂಕಟಗಳನ್ನು ಅನುಭವಿಸಿ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ. ಅಪೊಸ್ತಲ ಕೃತ್ಯಗಳು 14:22 ಈ ವಚನಗಳು ನೋವನ್ನು ತೆಗೆದುಹಾಕುವುದಿಲ್ಲ, ಆದರೆ ಅದಕ್ಕೊಂದು ಅರ್ಥವನ್ನು ನೀಡುತ್ತವೆ. ಭಾರವಾದ ವಸ್ತುಗಳನ್ನು ಹೊರುವುದು ದೇವರ ಮನೆಯನ್ನು ನಿರ್ಮಿಸುವ ಭಾಗವಾಗಿದೆ ಎಂದು ಅವು ತೋರಿಸುತ್ತವೆ. ಮೆರಾರಿ ಸಹೋದರರಿಗಾಗಿ ಮಾಡುವ ತ್ಯಾಗದ ಬಗ್ಗೆಯೂ ಮಾತನಾಡುತ್ತಾನೆ. ನಾವು ಸಹೋದರಿಗಾಗಿ ನಮ್ಮ ಪ್ರಾಣಗಳನ್ನು ಕೊಡತಕ್ಕವರಾಗಿದ್ದೇವೆ. 1 ಯೋಹಾನ 3:16 ಪ್ರಾಣ ಕೊಡುವುದು ಎಂದರೆ ಕೇವಲ ಒಮ್ಮೆ ಸಾಯುವುದಲ್ಲ, ಅದು ಪ್ರತಿದಿನ ಸಾಯುವುದು. ಸಮಯ ನೀಡುವುದು, ಶಕ್ತಿ ನೀಡುವುದು, ಸಹನೆ, ಕ್ಷಮೆ, ಸಹಾಯ ಮತ್ತು ಕಾಳಜಿಯನ್ನು ನೀಡುವುದು. ಇದು ಆತ್ಮಿಕ ಸೇವೆಯ ಭಾರವಾದ ಮರ ಮತ್ತು ಲೋಹದ ಕೆಲಸದಂತಿದೆ. ಮನೆಯಲ್ಲಿ, ಕೆಲಸದ ಸ್ಥಳಗಳಲ್ಲಿ, ಚರ್ಚಿನಲ್ಲಿ ಇದು ಕಹಿ ಎನಿಸಬಹುದು. ಆದರೆ ದೇವರು ಇದನ್ನು ನೋಡುತ್ತಾನೆ. ನಿಮ್ಮ ಕೆಲಸವನ್ನು, ಪ್ರೀತಿಯನ್ನು ಮರೆಯುವುದಕ್ಕೆ ದೇವರು ಅನ್ಯಾಯಸ್ಥನಲ್ಲ. ಇಬ್ರಿಯರಿಗೆ 6:10 ಯಾವುದೇ ಗುಪ್ತ ತ್ಯಾಗವು ವ್ಯರ್ಥವಾಗುವುದಿಲ್ಲ. ಈಗ ರಹಸ್ಯ ಮಾದರಿಯನ್ನು ನೋಡಿ. ಗೆರ್ಷರ್ ಹೊದಿಕೆಗಳನ್ನು ಹೊರುತ್ತಾನೆ. ಕೆಹಾತ್ ಪವಿತ್ರ ಪೀಠೋಪಕರಣಗಳನ್ನು ಹೊರುತ್ತಾನೆ. ಮೆರಾರಿ ರಚನೆಯನ್ನು ಹೊರುತ್ತಾನೆ. ಎಲ್ಲರೂ ಸೇರಿ ಇಡೀ ನಿವಾಸವನ್ನು ಹೊರುತ್ತಾರೆ. ಅದೇ ರೀತಿ ನೂತನ ಸೃಷ್ಟಿಯ ವಿಶ್ವಾಸಿಯು ಪೂರ್ಣ ಯಾಜಕ ಜೀವನವನ್ನು ನಡೆಸಲು ಕರೆಯಲ್ಪಟ್ಟಿದ್ದಾನೆ. ನಾವು ಮೆದುವಾದುದನ್ನು, ಪ್ರೀತಿ, ಸೌಮ್ಯತೆ, ಸಹನೆ, ವಿನಯತೆ,
ಪವಿತ್ರವಾದುದನ್ನು ಸತ್ಯ, ವಾಕ್ಯ, ಆರಾಧನೆ, ಪ್ರಾರ್ಥನೆ ಮತ್ತು ಕಠಿಣವಾದುದನ್ನು ಶಿಲುಬೆ ಹೊರುವುದು, ಸಹನೆ, ತ್ಯಾಗ, ಶಿಸ್ತು ಹೊರಬೇಕು. ಅನೇಕರಿಗೆ ಒಂದು ಭಾಗ ಮಾತ್ರ ಬೇಕು. ಪವಿತ್ರತೆ ಇಲ್ಲದ ಮೆದುವಾದ ಪ್ರೀತಿ ಬೇಕು, ಅಥವಾ ಸೌಮ್ಯತೆ ಇಲ್ಲದ ಪವಿತ್ರತೆ ಬೇಕು. ಆದರೆ ದೇವರ ಮನೆಗೆ ಈ ಮೂರು ಅಗತ್ಯವಿದೆ. ಹೊದಿಕೆಗಳಿಲ್ಲದ ಗುಡಾರವು ಅಸುರಕ್ಷಿತ. ಪವಿತ್ರ ವಸ್ತುಗಳಿಲ್ಲದ ಗುಡಾರದಲ್ಲಿ ಆರಾಧನೆ ಇಲ್ಲ. ರಚನೆ ಇಲ್ಲದ ಗುಡಾರವು ಕುಸಿದು ಬೀಳುತ್ತದೆ. ಇಕ್ಕಟ್ಟಾದ ದಾರಿಯು ಇಕ್ಕಟ್ಟಾಗಿರುವುದು ಏಕೆ ಎಂದು ಈಗ ತಿಳಿಯುತ್ತದೆ. ಇದು ಕೇವಲ ಪ್ರಲೋಭನೆಗಳು ಪ್ರಬಲವಾಗಿದೆ ಎಂದಲ್ಲ, ಬದಲಾಗಿ ಕರೆಯು ಅತ್ಯುನ್ನತವಾಗಿದೆ ಎಂಬ ಕಾರಣಕ್ಕಾಗಿ. ನಾವು ಕೇವಲ ಹೆಸರಿಗಷ್ಟೇ ವಿಶ್ವಾಸಿಗಳಾಗಲು ಕರೆಯಲ್ಪಟ್ಟಿಲ್ಲ, ನಾವು ಯಾಜಕ ವರ್ಗದವರಾಗಲು ಕರೆಯಲ್ಪಟ್ಟಿದ್ದೇವೆ. ನಾವು ದೇವರ ನಿವಾಸವಾಗಲು ಕರೆಯಲ್ಪಟ್ಟಿದ್ದೇವೆ. ನಾವು ಆತ್ಮಿಕ ಮಂದಿರವಾಗಿ ಕಟ್ಟಲ್ಪಡುತ್ತಿರುವ ಜೀವಂತ ಕಲ್ಲುಗಳು ಎಂದು ಸತ್ಯವೇದವು ಹೇಳುತ್ತದೆ. 1 ಪೇತ್ರ 2:5. ನಾವು ದೇವರ ಆಲಯವಾಗಿದ್ದೇವೆ ಮತ್ತು ದೇವರ ಆತ್ಮನು ನಮ್ಮಲ್ಲಿ ವಾಸಿಸುತ್ತಾನೆ. 1 ಕೊರಿಂಥದವರಿಗೆ 3:16. ಇದು ಸಣ್ಣ ಗೌರವವಲ್ಲ, ಇದು ಅದ್ಭುತವಾದ ಕರೆ. ಆದ್ದರಿಂದ ಜೀವನವು ಕಹಿಯಾದಾಗ ಮೆರಾರಿಯನ್ನು ನೆನಪಿಸಿಕೊಳ್ಳಿ. ಸೇವೆ ಭಾರವೆನಿಸಿದಾಗ ಮೆರಾರಿಯನ್ನು ನೆನಪಿಸಿಕೊಳ್ಳಿ. ತ್ಯಾಗಕ್ಕೆ ಬೆಲೆ ತೆರಬೇಕಾದಾಗ ಮೆರಾರಿಯನ್ನು ನೆನಪಿಸಿಕೊಳ್ಳಿ. ಇದು ಅರ್ಥಹೀನ ನೋವಲ್ಲ, ಇದು ಯಾಜಕ ಕಾರ್ಯ. ಇದು ದೇವರ ನಿವಾಸದ ರಚನೆಯನ್ನು ಹೊರುವುದಾಗಿದೆ. ಪ್ರಾರ್ಥನೆಯು ಒಣಗಿದಂತೆ ಅನಿಸಿದಾಗ ಕೆಹಾತನ್ನು ನೆನಪಿಸಿಕೊಳ್ಳಿ. ಪವಿತ್ರ ವಸ್ತುಗಳನ್ನು ಭಾವನೆಗಳಿಂದಲ್ಲ, ಭಕ್ತಿಯಿಂದ ನಿರ್ವಹಿಸಬೇಕು. ಪ್ರೀತಿ ಕಷ್ಟವೆನಿಸಿದಾಗ ಗೆರ್ಷೋನನ್ನು ನೆನಪಿಸಿಕೊಳ್ಳಿ. ಹೊದಿಕೆಗಳು ಮುಖ್ಯ, ಸೌಮ್ಯತೆ ಮುಖ್ಯ, ಸಹನೆ ಮುಖ್ಯ. ಇವು ಆಲಯದ ಪವಿತ್ರ ಬಟ್ಟೆಗಳು. ಇಲ್ಲಿ ಹೃದಯವನ್ನು ಚುಚ್ಚುವ ಎಚ್ಚರಿಕೆ ಇದೆ. ಅನೇಕ ವಿಶ್ವಾಸಿಗಳು ತಮ್ಮ ಹೊರೆಗಳನ್ನು ಪವಿತ್ರ ಎಂದು ನೋಡುವುದನ್ನು ನಿಲ್ಲಿಸುವುದರಿಂದ ತಮ್ಮ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. ಅವರ ವಿಧೇಯತೆಯನ್ನು ಸೆರೆಮನೆಯಂತೆ ನೋಡಲು ಪ್ರಾರಂಭಿಸುತ್ತಾರೆ. ತ್ಯಾಗವನ್ನು ನಷ್ಟವೆಂದು, ಪವಿತ್ರತೆಯನ್ನು ಒತ್ತಡವೆಂದು ಭಾವಿಸುತ್ತಾರೆ. ಆದರೆ ಅರಣ್ಯಕಾಂಡ 3 ಸತ್ಯವನ್ನು ತೋರಿಸುತ್ತದೆ. ಲೇವಿಯರು ಸಾಮಾನ್ಯ ವಸ್ತುಗಳನ್ನು ಹೊರತಿರಲಿಲ್ಲ, ಅವರು ದೇವರ ನಿವಾಸವನ್ನು ಹೊರತಿದ್ದರು. ಅದೇ ರೀತಿ ನಾವು ಸೌಕರ್ಯಕ್ಕಿಂತ ಸತ್ಯವನ್ನು ಆರಿಸಿಕೊಂಡಾಗ ನಾವು ಜೀವನವನ್ನು ಕಳೆದುಕೊಳ್ಳುತ್ತಿಲ್ಲ, ಬದಲಾಗಿ ದೇವರ ಮನೆಯನ್ನು ಹೊರತಿದ್ದೇವೆ. ನಾವು ಕ್ಷಮಿಸಿದಾಗ, ಸಹಿಸಿದಾಗ, ಮೌನವಾಗಿ ಸೇವೆ ಮಾಡಿದಾಗ ನಾವು ಸಮಯವನ್ನು ವ್ಯರ್ಥ ಮಾಡುತ್ತಿಲ್ಲ, ನಾವು ಗುಡಾರವನ್ನು ಎತ್ತಿ ಹಿಡಿಯುತ್ತಿದ್ದೇವೆ. ಆದ್ದರಿಂದ ಧೈರ್ಯವಾಗಿರಿ. ಯೆಹೋವನು ತನ್ನ ಸೇವಕರ ಹೆಸರುಗಳನ್ನು ಬಲ್ಲನು. ಆತನು ಲೇವಿಯರನ್ನು 1 ತಿಂಗಳ ಮಗುವಿನಿಂದ ಹಿಡಿದು ಎಣಿಸಿದನು. ಇದರರ್ಥ ದೇವರು ಚಿಕ್ಕದಾದ, ಕಾಣದ ಆರಂಭಿಕ ವಿಷಯಗಳನ್ನು ನೋಡುತ್ತಾನೆ. ಆತನು ಯುವ ವಿಶ್ವಾಸಿಯನ್ನು ನೋಡುತ್ತಾನೆ. ದಣಿದ ಮತ್ತು ಪರೀಕ್ಷಿಸಲ್ಪಟ್ಟ ವಿಶ್ವಾಸಿಯನ್ನು ನೋಡುತ್ತಾನೆ. ಚಪ್ಪಾಳೆ ಬಯಸದೆ ಸೇವೆ ಮಾಡುವವನು ನೋಡುತ್ತಾನೆ. ದೂರು ನೀಡದೆ ಕಹಿಯನ್ನು ಹೊರುವವನು ನೋಡುತ್ತಾನೆ. ಆತನು ನಂಬಿಗಸ್ತನು. ದಣಿದವರಿಗೆ ಆತನ ಬಲವನ್ನು ನೀಡುತ್ತಾನೆ. ಯೆಶಾಯ 40:29. ತನ್ನನ್ನು ನಿರೀಕ್ಷಿಸುವವರನ್ನು ಹೊಸ ಬಲದಿಂದ ತುಂಬಿಸುತ್ತಾನೆ. ಯೆಶಾಯ 40:31. ಆತನು ದುಃಖಿಸುವವರನ್ನು ಆದರಿಸುತ್ತಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ನೀಡುತ್ತಾನೆ. ನಾವು ಈ ಆಲಯವನ್ನು ಒಬ್ಬಟ್ಟಿಯಾಗಿ ಹೊರುತ್ತಿಲ್ಲ, ಕ್ರಿಸ್ತನು ನಮ್ಮನ್ನು ಹೊರುತ್ತಾನೆ. ಆತನೇ ನಮ್ಮ ಮಹಾಯಾಜಕ, ಆತನೇ ನಮ್ಮ ಕುರುಬ. ತರಬೇತಿ ಮುಗಿದು ಮಹಿಮೆ ಪ್ರಾರಂಭವಾಗುವ ದಿನ ಬರುತ್ತಿದೆ. ನಂಬಿಗಸ್ತರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಆತನೊಂದಿಗೆ ಆಳುವವರು ಎಂದು ಪ್ರಕಟಣೆ ಗ್ರಂಥ ಹೇಳುತ್ತದೆ. ಪ್ರಕಟಣೆ 20:6. ಕಹಿ ಮಾಯವಾಗುವುದು, ಭಾರವಾದ ಕೆಲಸ ಮುಗಿಯುವುದು, ಹೊದಿಕೆಗಳು ಶಾಶ್ವತ ಮಹಿಮೆಯಾಗುತ್ತದೆ ಮತ್ತು ಪವಿತ್ರ ವಸ್ತುಗಳು ದೇವರ ನೇರ ಸನ್ನಿಧಿಯಾಗುತ್ತವೆ. ಆ ದಿನದವರೆಗೆ ಶುದ್ಧ ಕೈಗಳಿಂದ, ನಿಷ್ಠಾವಂತ ಹೃದಯದಿಂದ ಮತ್ತು ಸ್ಥಿರವಾದ ನಂಬಿಕೆಯಿಂದ ದೇವರ ಮನೆಯನ್ನು ಹೊರೋಣ. ಮೆದುವಾದುದನ್ನು, ಪವಿತ್ರವಾದುದನ್ನು ಮತ್ತು ಭಾರವಾದುದನ್ನು ಹೊರೋಣ. ನೆನೆಪಿಡಿ, ಹಾದಿಯು ಕಹಿಯಾಗಿದ್ದರೂ ನಾವು ಯೆಹೋವನ ಅಮೂಲ್ಯ ಸಂಪತ್ತು. ನಾವು ಆತನಿಗೆ ಸೇರಿದವರು. ಆತನ ನಿವಾಸವನ್ನು ಹೊರುವವನು ಆತನು ಎಂದಿಗೂ ಮರೆಯುವುದಿಲ್ಲ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನಮ್ಮನ್ನು ನಿನ್ನ ಜನರ ಮಧ್ಯೆ ಎಣಿಸಿದಕ್ಕಾಗಿ ಮತ್ತು ನಮಗೆ ಪವಿತ್ರ ಕರೆಯನ್ನು ನೀಡಿದಕ್ಕಾಗಿ ವಂದನೆಗಳು. ಪ್ರೀತಿ, ಸಹನೆ ಮತ್ತು ನಮ್ರತೆ ಎಂಬ ಮೆದುವಾದ ಹೊದಿಕೆಗಳನ್ನು ಹೊರಲು ನಮಗೆ ಸಹಾಯ ಮಾಡು. ಇದರಿಂದ ನಿನ್ನ ಮನೆ ಸಂರಕ್ಷಿಸಲ್ಪಡಲಿ ಮತ್ತು ಗೌರವಿಸಲ್ಪಡಲಿ. ನಿನ್ನ ವಾಕ್ಯ, ಸತ್ಯ, ಆರಾಧನೆ ಮತ್ತು ಪ್ರಾರ್ಥನೆಗಳೆಂಬ ವಸ್ತುಗಳು, ನಮ್ಮ ಪವಿತ್ರ ವಸ್ತುಗಳನ್ನು ನಾವು ಅಸಡ್ಡೆ ಇಲ್ಲದೆ ಭಕ್ತಿಯಿಂದ ನಿರ್ವಹಿಸುವಂತೆ ಮಾಡು. ಜೀವನ ಕಷ್ಟವೆನಿಸಿದಾಗಲೂ ಆತ್ಮದಲ್ಲಿ ಕಹಿ ಇಲ್ಲದೆ ವಿಧೇಯತೆ ಮತ್ತು ತ್ಯಾಗದ ಭಾರವಾದ ಹೊರೆಗಳನ್ನು ಹೊರಲು ನಮಗೆ ಬಲ ನೀಡು. ನಮ್ಮ ಮಹಾಯಾಜಕನಾದ ಯೇಸುವಿನ ಕೈ ಕೆಳಗೆ ನಾವು ಯಾಜಕರಾಗಿ ನಂಬಿಗಸ್ತರಾಗುವಂತೆ ಮಾಡು.
ಯೇಸುವಿನ ಹೆಸರಿನಲ್ಲಿ ಆಮೆನ್.